ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಮಿ ಸಂತು ಬ್ಲಾಗ್ಸ್. ಸೊ ಇನ್ನೇನು ಒಂದು ದಿನ ಅಷ್ಟೇ ಬಾಕಿ ಇದೆ IPL ಸ್ಟಾರ್ಟ್ ಆಗೋದಕ್ಕೆ. ಇಂಡಿಯಾದಲ್ಲಿ ಒಂದು IPL ಹಬ್ಬ ಸ್ಟಾರ್ಟ್ ಆಗ್ತಿದೆ ನಾಳೆಯಿಂದ. ಫುಲ್ ಎಂಟರ್ಟೈನ್ಮೆಂಟ್ ಗುರು. 2 months ಅಜ್ಜಿ ಅಕ್ಕನ್ ಫುಲ್ ಹೇಳಂಗೆ ಇಲ್ಲ. ಈ ವರ್ಷ ಆದ್ರೂ ನಾನು ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡ್ಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದೆ. ಬಟ್ ಏನ್ ಗುರು, ಆ ಟಿಕೆಟ್ಸ್ ಬಿಟ್ಟಿದ ತಕ್ಷಣ 5-10 ನಿಮಿಷದಲ್ಲೇ ಸೋಲ್ಡ್ ಔಟ್ ಆಗ್ತಿದೆ. ಈ ತರ ಇದ್ರೆ ನಾವು ಬುಕ್ ಮಾಡ್ಕೊಳ್ಳೋದು ಯಾವಾಗ, ಮ್ಯಾಚ್ಗೆ ಹೋಗೋದು ಯಾವಾಗ? ನಮ್ಮ RCB ಮ್ಯಾಚ್ಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬೇಕು, ಅವಾಗೆ ಕಿಕ್ ಇರೋದು. ಏನೋ ಹಂಗ ಆಡ್ತಾರೆ, ಮತ್ತೆ ಮಧ್ಯದಲ್ಲಿ ಲಾಸ್ಟ್ ಅಲ್ಲಿ ಅಷ್ಟೊತ್ತಿಗೆ ಪ್ಲೇ ಆಫ್ಸ್ ಹೋಗ್ತೀವೋ ಇಲ್ವೋ ಅಂತ ಒಂದು ಡೌಟ್, ಕನ್ಫ್ಯೂಷನ್ ಅಲ್ಲಿ ಆ ಟೈಮಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಸುಮ್ನೆ ಮ್ಯಾಚ್ ನೋಡೋದು ಒಂದೇ. ಅಷ್ಟೊಂದು ಮಜಾ ಕಿಕ್ ಇರೋದಿಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಟಿಕೆಟ್ಸ್ ಸಿಗೋದು ಇವಾಗ ತುಂಬಾ ಕಷ್ಟ ಆಗ್ಬಿಡಿದೆ ಗುರು. ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ RCB ಟಿಕೆಟ್ ತಗೋಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು, ಅಷ್ಟೊಂದು ಕಷ್ಟ ಆಗ್ಬಿಟ್ಟಿದೆ. ಏನ್ ಬರೀ ಅದೊಂದು ಬಿಟ್ಟಿದ ತಕ್ಷಣ 10 ನಿಮಿಷದಲ್ಲಿ ಸೋಲ್ಡ್ ಆಗ್ಬಿಟ್ರೆ ಹೆಂಗ ಗುರು ಹೋಗೋದು? ನಾವೆಲ್ಲ ಹೋಗಿ ಮ್ಯಾಚ್ ಸ್ಟೇಡಿಯಂ ಅಲ್ಲಿ ನೋಡೋದು ಅದು ಬಿಡಿ. ಓಕೆ, ಇವಾಗ ನಾಳೆ KKR RCB ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಈಡನ್ ಗಾರ್ಡ್ಸ್ ಅಲ್ಲಿ, ಕೋಲ್ಕತ್ತಾ ಸ್ಟೇಡಿಯಂ ಅಲ್ಲಿ. ಫಸ್ಟ್ ಮ್ಯಾಚ್, ಅದಕ್ಕಿಂತ ನಮ್ಮ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿದು 400 ಮ್ಯಾಚ್ T20 ಅಲ್ಲಿ. 18th ಸೀಸನ್, 18 ಜೆರ್ಸಿ ನಂಬರ್. ಏನೋ ವರ್ಕೌಟ್ ಆಗೋ ತರ ಇದೆ ಈ ಸೀಸನ್. ನೋಡ್ಬೇಕು, ಎಲ್ಲ ನಮ್ಮ RCBಗೆ ಆಗೋ ತರ ಅನಿಸ್ತಿದೆ, ವರ್ಕೌಟ್ ಆಗೋ ತರ. ಗೊತ್ತಿಲ್ಲ ಗುರು, ಏನ್ ಬೇಕಾದ್ರೂ ಆಗ್ಬೋದು. ಈ ಸತಿ ಕಪ್ಪು ಬೇಕಾದ್ರೂ ಗೆಲ್ಬಹುದು, ಇಲ್ಲಾಂದ್ರೆ ಎಲ್ಲ ಸೀಸನ್ ತರ ಮುಂದಿನ ಸಲ ಕಪ್ಪು ಅಂತ ಹೇಳ್ಕೊಂಡು ಸುಮ್ನಾಗ್ಬೋದು. ಇವಾಗ RCB KKR ನಾಳೆ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಈಡನ್ ಗಾರ್ಡ್ಸ್ ಅಲ್ಲಿ. ಇವಾಗ ಅದಕ್ ಮುಂಚೆ ವೆದರ್ ತುಂಬಾ ಏನೋ ನಮ್ಗೆ ನೆಗೆಟಿವ್ ತರ ಅನಿಸ್ತಿದೆ, ಯಾಕಂದ್ರೆ 50% ಮಳೆ ಆಗೋ ಸಾಧ್ಯತೆ ಇದೆ ಈಡನ್ ಗಾರ್ಡ್ಸ್ ಅಲ್ಲಿ. ರಿಪೋರ್ಟ್ಸ್ ಎಲ್ಲ ಬರ್ತಿದೆ, ನಿಮ್ಗೂ ಗೊತ್ತಿರ್ಬೋದು. ಬಟ್ ಫಸ್ಟ್ ಮ್ಯಾಚ್ ಈ ತರ ಒಂದು ಮಳೆ ಇಂಟರಪ್ಟ್ ಮಾಡ್ಬಿಟ್ರೆ ಮ್ಯಾಚ್, IPL ಈ ತರ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಬೇಜಾರಾಗ್ಬಿಡುತ್ತೆ ಎಲ್ಲರಿಗೂ. ಏನಾದ್ರು ಮಳೆ ಬಂದ್ ಏನಾದ್ರು ಮ್ಯಾಚ್ ಏನಾದ್ರು ಸ್ಟಾಪ್ ಆಗ್ಬಿಟ್ರೆ ನಾಳೆ ಯಾರ್ಯಾರ್ದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ ಎಲ್ಲ ಒಂದ್ಸತಿ ನೋಡ್ಕೊಬಿಡೋಣ. KKR ಪ್ಲೇಯಿಂಗ್ 11 ಪ್ರಾಬಬಲಿ ಯಾರನ್ನ ಆಡಿಸ್ತಾರೆ, ಮತ್ತೆ RCB ಅವರು ನಾಳೆ ಕಂಡೀಷನ್ಗೆ ತಕ್ಕಂತೆ ಯಾರ್ಯಾರನ್ನ ಆಡಿಸ್ತಾರೆ ಅಂತ ಒಂದ್ ಸ್ವಲ್ಪ ಕ್ವಿಕ್ ಆಗಿ ನೋಡ್ಕೊಬಿಡೋಣ. ನಾಳೆ ಏನೇ ಆದ್ರೂ RCB ಮ್ಯಾಚ್ ಗೆಲ್ಲಬೇಕು. ಅಕಸ್ಮಾತ್ ಏನಾದ್ರು ಟಾಸ್ ವಿನ್ ಆದ್ರೆ RCB ಅವರು ಫಸ್ಟ್, ಮಳೆ ಬರೋ ಸಾಧ್ಯತೆ ಇದ್ರೆ ಟಾಸ್ ವಿನ್ ಆದ್ರೆ ಆ ಟೈಮ್ ಅಲ್ಲಿ RCB ಅವರು ಚೇಸಿಂಗ್ ತಗೋಬೇಕು. ಚೇಸಿಂಗ್ ಯಾಕಂದ್ರೆ ಇವಾಗ ನೀವು ಮಳೆ ಬಿದ್ದು ಏನಾದ್ರು ಸ್ಟಾಪ್ ಆಗಿ ಡಕ್ವತ್ ಲೂಯಿಸ್ ಅದೇನಾದ್ರು ನಮ್ಗೆ ಹೆಲ್ಪ್ ಮಾಡ್ಬೋದು, ಅವಾಗ ರನ್ ಚೇಸ್ ಮಾಡೋದಕ್ಕೆ ಈಸಿ ಆಗ್ಬೋದು. ಇಲ್ಲಾಂದ್ರೆ ಏನು ವೆದರ್ ಎಲ್ಲ ಚೆನ್ನಾಗಿದೆ, ಮಳೆ ಬರೋ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಿದ್ರೆ, ಸೊ ಟಾಸ್ ಏನಾದ್ರು ವಿನ್ ಆದ್ರೆ ಅವಾಗ ಸೊ ಬ್ಯಾಟಿಂಗ್ ತಗೊಂಡು ಫಸ್ಟ್ ಬ್ಯಾಟಿಂಗ್ ಮಾಡ್ಬೋದು. ಯಾಕಂದ್ರೆ ಈ ಸತಿ ನಮ್ದು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಇಷ್ಟು ದಿನ ಎಲ್ಲ ಬರೀ 2-3 ಸ್ಪಾಟ್ಗೆಲ್ಲ ಬರೀ ಅದನ್ನೇ ಫೋಕಸ್ ಮಾಡ್ತಿದ್ರು. ಈ ಸತಿ ಓಲ್ ಪ್ಲೇಯಿಂಗ್ 11 ಎಲ್ಲ ಸಖತ್ತಾಗಿದೆ ಟೀಮ್ ಅಂತೂ. ಅದಕ್ಕೆ ಇವಾಗ ಬ್ಯಾಟಿಂಗ್ ಮಾಡಿ, ಏನಾದ್ರು ಮಳೆ ಬರೋ ಸಾಧ್ಯತೆ ಕಡಿಮೆ ಇದ್ರೆ ಬ್ಯಾಟಿಂಗ್ ಮಾಡಿ ಫಸ್ಟ್, ಟಾಸ್ ಏನಾದ್ರು ವಿನ್ ಆದ್ರೆ ಆಮೇಲೆ ಬೇಕಾದ್ರೆ ನಮ್ ಬೌಲಿಂಗ್ ಟೀಮ್ ನ ನೋಡೋಣ ಯಾವ ತರ ಇರುತ್ತೆ ಅಂತ, ಯಾವ ತರ ಬೋಲ್ ಮಾಡ್ತಾರೆ ಅಂತ ನಮ್ ಬೌಲರ್ಸ್. ಇವಾಗ ಫಸ್ಟ್ ಬಂದ್ಬಿಟ್ಟು KKRದು ಪ್ಲೇಯಿಂಗ್ 11 ನೋಡೋಣ. ನಾಳೆ ಮೈನ್ ಬ್ಯಾಟಲ್ ಬಂದ್ಬಿಟ್ಟು KKR RCB ಹೆವಿ ಕ್ಯಾಸ್ ಇರುತ್ತೆ ಗುರು. ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ, KKR ಅಲ್ಲಿ ಬರೀ ಫಿನಿಶರ್ಸ್ ತುಂಬಿಕೊಂಡಿದ್ದಾರೆ. ಸೊ ಡೆತ್ ಅವರ್ ಅಲ್ಲಂತೂ ಹೆಂಗ್ ಆಡ್ತಾರೆ, ಹೆಂಗ್ ಚಚ್ತಾರೆ ಅಂತ ನಿಮ್ ನೋಡೇ ಇರ್ತೀರಾ. 3 ಗಜ ಗನ್ಗಳಿದ್ದಾರೆ, ಆ ತರ ಆಡ್ತಾರೆ ಸಖತ್ತಾಗಿ. ಮತ್ತೆ ಮಿಸ್ಟ್ರಿ ಸ್ಪಿನ್ನರ್ ಸುನಿಲ್ ನಾರಾಯಣ ಮತ್ತೆ ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್. ಇವ್ರಿಗೆಲ್ಲ ಕೊಹ್ಲಿ ಹೆಂಗ್ ಆಡ್ತಾರೆ, ಸ್ಪಿನ್ನರ್ಸ್ ಗೆ ನಮ್ಮ ರಜತ್ ಪಾಟಿದಾರ್ ಇವರೆಲ್ಲ ಹೆಂಗ್ ಆಡ್ತಾರೆ ಮಿಡಿಲ್ ಓವರ್ ಎಲ್ಲ ನೋಡ್ಬೇಕು. ಸೊ ವೇವಿ ಬ್ಯಾಟಲ್ ಇರುತ್ತೆ. ಮತ್ತೆ ಯಶ್ ದಯಾಲ್, ನಮ್ಮ ರಿಂಕು ಸಿಂಗ್ ಗೊತ್ತಲ್ಲ ನಿಮ್ಗೆ ಏನಾಗಿತ್ತು ಅಂತ. ಯಶ್ ದಯಾಲ್ ಓವರ್ ಅಲ್ಲಿ ನಮ್ಮ ರಿಂಕು ಸಿಂಗ್ 5 balls ಗೆ 5-6 ಹೊಡೆದು ಮ್ಯಾಚ್ ವಿನ್ ಮಾಡಿಸಿದ್ದು. ಹೆವಿ ಬ್ಯಾಟಲ್ಸ್ ಇರುತ್ತೆ ಎಲ್ಲರಿಗೂ. ಇವಾಗ ನಮ್ಮ ವಿರಾಟ್ ಕೊಹ್ಲಿಗೆ ಮತ್ತೆ ವರುಣ್ ಚಕ್ರವರ್ತಿಗೆ, ರಜತ್ ಪಾಟಿದಾರ್ಗೆ ಮತ್ತೆ ಸ್ಪಿನ್ನರ್ ಸುನಿಲ್ ನಾರಾಯಣ, ಮತ್ತೆ ಇವನು ವರುಣ್ ಚಕ್ರವರ್ತಿಗೆ, ಮತ್ತೆ ಯಶ್ ದಯಾಲ್ಗೆ ಮತ್ತೆ ರಿಂಕು ಸಿಂಗ್ಗೆ ಚೆನ್ನಾಗಿರುತ್ತೆ ಮ್ಯಾಚ್ ನಾಳೆ. ಇವಾಗ ಡೈರೆಕ್ಟ್ KKR ಪ್ಲೇಯಿಂಗ್ 11ಗೆ ಹೋಗ್ಬಿಡೋಣ. ಯಾರ್ಯಾರನ್ನ ಆಡಿಸಬಹುದು ನಾಳೆ ಪ್ಲೇಯಿಂಗ್ 11 ಅಲ್ಲಿ KKR ಅಂತ ನೋಡೋಣ. ಫಸ್ಟ್ ಓಪನರ್ಸ್ ಬಂದ್ಬಿಟ್ಟು ಸುನಿಲ್ ನಾರಾಯಣ, ಕ್ವಿಂಟನ್ ಡಿಕಾಕ್ ಆಡ್ಬೋದು. ಸೊ ಕ್ವಿಂಟನ್ ಡಿಕಾಕ್ ನಮ್ಮ RCB ಯಾವ ತರ ನಾಳೆ RCB ಮೇಲೆ ಆಡ್ತಾರೆ ಅಂತ ನೋಡ್ಬೇಕು. ಒನ್ಸೆ RCB ಆಲ್ವೇಸ್ RCB ಅಂತ ಹೇಳ್ತಾರಲ್ಲ, ನೋಡ್ಬೇಕು ಯಾವ ತರ ನಮ್ಮನ್ನ ಕಾಪಾಡ್ತಾನ, ಇಲ್ಲಾಂದ್ರೆ ನಮ್ಮನ್ನ ಅಷ್ಟಕ್ಕೆ ಸಿಕ್ಕಾಕ್ಸ್ತಾನೆ ಅಂತ. ನಂಬರ್ 3 ಬಂದ್ಬಿಟ್ಟು ಅಜಿಂಕ್ಯ ರಹಾನೆ ಕ್ಯಾಪ್ಟನ್. ಏನು ಅಷ್ಟೊಂದೇನು ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಆಡ್ದಂಗೆ ಏನು ಆಡಲ್ಲ, ಜಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡ್ಬೋದು ಅಷ್ಟೇ. ಫುಲ್ ಏನೋ ಒಂದು 130, 140, 150 ಅಲ್ಲಿ ಸ್ಟ್ರೈಕ್ ರೇಟ್ ಅಲ್ಲೆಲ್ಲ ಆಡೋ ಒಂದು ಕೇಪಬಿಲಿಟಿ ಇಲ್ಲ ಅಜಿಂಕ್ಯ ರಹಾನೆಗೆ. ಬೇಕಾದ್ರೆ ರೊಟೇಟ್ ಮಾಡ್ಬೋದು ಸ್ಟ್ರೈಕ್. ನಂಬರ್ 4 ಅಲ್ಲಿ ಬಂದ್ಬಿಟ್ಟು ವೆಂಕಟೇಶ್ ಅಯ್ಯರ್.
ವೆಂಕಟೇಶ್ ಅಯ್ಯರು ಚೆನ್ನಾಗಿ ಆಡ್ತಾರೆ, ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಮಿಡಿಲ್ ಓವರ್ಸ್ ಅಲ್ಲೆಲ್ಲ ನೋಡ್ಬೇಕು ನಮ್ ಬೌಲಿಂಗ್ ಯಾವ ತರ ಇರುತ್ತೆ ಅಂತ ಮಿಡಿಲ್ ಓವರ್ಸ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ರಿಂಕು ಮಾಮ ಹಿಂಗ್ ಆಡ್ತಾರೆ ಅಂತ ನೋಡ್ಬೇಕು. ಮತ್ತೆ ಅದರ ಆದ್ಮೇಲೆ ಆಂಡ್ರೂ ರಸೆಲ್ RCB ಮೇಲೆ ಯಾವಾಗ್ಲೂ ಇದ್ದಿದೆ, ಬಂದ ತಕ್ಷಣ ಹೊಡಿತಾ ಇರ್ತಾನೆ, ಇಲ್ಲಾಂದ್ರೆ ಔಟ್ ಆಗ್ಬಿಡ್ತಾನೆ. ನಂಬರ್ 7 ಅಲ್ಲಿ ಬಂದ್ಬಿಟ್ಟು ರಮನ್ದೀಪ್ ಸಿಂಗ್, ಇವನು ಸಖತ್ ಭಯಂಕರ ಬ್ಯಾಟ್ಸ್ಮನ್ ಗುರು. 190 ಅಲ್ಲೆಲ್ಲ ಸ್ಟ್ರೈಕ್ ರೇಟ್ ಇದೆ. ಸೊ ಲಾಸ್ಟ್ ಅಲ್ಲಿ ಬರ್ತಾನೆ, ಹೊಡಿತಾನೆ, ಹೆವಿ ಇರುತ್ತೆ. ಇವಾಗ ಈ 3 ಜನ ಏನಿದ್ದಾರೆ ಡೆಪ್ತ್ ಅವರಲ್ಲಿ, ರಿಂಕು ಸಿಂಗು, ಆಂಡ್ರೂ ರಸೆಲ್, ರಮನ್ದೀಪ್ ಸಿಂಗು, ಮ್ಯಾಚ್ ಎಲ್ಲ ಇವ್ರ ಮೇಲೆ ಇರುತ್ತೆ ಗುರು ನಾಳೆ. ಸೊ ಇವ್ರೇನಾದ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಏನಾದ್ರು ಆಡಿದ್ದಾರೆ ಅಂದ್ರೆ ತುಂಬಾ ಕಷ್ಟ ಇದೆ RCB. ಇವ್ರೇನಾದ್ರು ಫ್ಲಾಪ್ ಆದ್ರೆ ಪಕ್ಕ ನಮ್ಮ RCB ಇದೆ ಮ್ಯಾಚ್ ನಾಳೆ. ಇವರು ನಾಳೆ ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ನಂಬರ್ 8 ಅಲ್ಲಿ ಬಂದ್ಬಿಟ್ಟು ಸ್ಪೆನ್ಸರ್ ಜಾನ್ಸನ್, ಸೊ ಫಾಸ್ಟ್ ಬೌಲರ್. ನಂಬರ್ 9 ಅಲ್ಲಿ ಬಂದ್ಬಿಟ್ಟು ವೈಭವ್ ಆರೋರು. ಸೊ ನಂಬರ್ 10 ಅಲ್ಲಿ ಬಂದ್ಬಿಟ್ಟು ಹರ್ಷಿತ್ ರಾಣಾ. ಸೊ ನಂಬರ್ 11 ಅಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ, ಮಿಸ್ಟ್ರಿ ಸ್ಪಿನ್ನರ್. ಸೊ ಸುನಿಲ್ ನಾರಾಯಣ ಬಂದ್ಬಿಟ್ಟು ಓಪನರ್ ಆಗಿ ಬರ್ತಾನೆ, ಗೊತ್ತಿದೆ ಅಲ್ಲ, ಅವ್ನು ಸ್ಟಾರ್ಟಿಂಗ್ ಬರ್ತಾನೆ, ಹೊಡಿತಾ ಇರ್ತಾನೆ, ಹೋಗ್ತಾನೆ. ಇಲ್ಲಿ KKR ಅಲ್ಲಿ ಯಾರ್ಯಾರು ಇದ್ದಾರೆ, ಸೊ ಓಪನರ್ಸ್ ಮತ್ತೆ ಲಾಸ್ಟ್ ಡೆಪ್ತ್ ಅವರಲ್ಲಿ ಯಾರ್ಯಾರು ಬರ್ತಾರೆ, ಇವ್ರಿಗೆಲ್ಲ ಫಿಯರೇ ಇರೋದಿಲ್ಲ, ಈಗ ಔಟ್ ಆಗ್ಬಿಡ್ತೀವಿ, ಸೊ ಮ್ಯಾಚ್ ಸೋತೋಗ್ಬಿಡ್ತೀವಿ ಅಂತ ಏನೇ ಇರಲ್ಲ, ಬರ್ತಾರೆ, ಹೊಡಿತಾರೆ, ಹೋಗ್ತಾ ಇರ್ತಾರೆ. ಈ ಮಿಡಿಲ್ ಓವರ್ಸ್ ಅಲ್ಲಿ ಅಜಿಂಕ್ಯ ರಹಾನೆ, ವೆಂಕಟೇಶ್ ಅಯ್ಯರ್ ಇವರೆಲ್ಲ ಯಾರಿದಾರೋ ಅವರೇ ಒಂದ್ ಸ್ವಲ್ಪ ನಿಧಾನಕ್ಕೆ ಆಡ್ಕೊಂಡು ಸ್ಟ್ರೈಕ್ ರೇಟ್ ನ ಸ್ಲೋ ಆಗಿ ಮೂವ್ ಮಾಡ್ತಾ ಇರ್ತಾರೆ ಸ್ಕೋರ್ ಬೋರ್ಡ್ ನ. ಈ ತರ ಇದೆ KKR ಪ್ಲೇಯಿಂಗ್ 11. ಸೊ ಇವಾಗ ನೆಕ್ಸ್ಟ್ ನಮ್ದು RCB ಕತೆ ಏನು ಅಂತ ನೋಡ್ಬೋಣ. ಪ್ಲೇಯಿಂಗ್ 11 ನಾಳೆ ಕಂಡೀಷನ್ ಗೆ ತಕ್ಕಂತೆ ನಾನೊಂದು ಟೀಮ್ ನ ಪಿಕ್ ಮಾಡಿದೀನಿ. ಓಪನರ್ಸ್ ಬಂದ್ಬಿಟ್ಟು ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ. ಫಿಲ್ ಸಾಲ್ಟ್ ನಮ್ಮ ಪವರ್ ಪ್ಲೇ ಅಲ್ಲಂತೂ ಸಕ್ಕದಾಗ ಆಡ್ಬೇಕು, ಇಲ್ಲಾಂದ್ರೆ ನಮ್ಮ ಕೊಹ್ಲಿ ಮೇಲೆ ಪ್ರೆಷರ್ ಬಂದ್ಬಿಡುತ್ತೆ. ಇಬ್ರು ಓಪನರ್ಸ್ ಸ್ಟ್ರೈಕ್ ರೇಟ್ ಅಟ್ಲೀಸ್ಟ್ ಒಂದು 140 150 ಅಲ್ಲಾದ್ರೂ ಪವರ್ ಪ್ಲೇ ಅಲ್ಲಿ ಇಬ್ರು ಆಡ್ಲೇಬೇಕು, ಇಲ್ಲಾಂದ್ರೆ ಮಿಡಿಲ್ ಓವರ್ಸ್ ಅಲ್ಲಿ ಕೊಹ್ಲಿ ನಮ್ಮ ಸುನಿಲ್ ನಾರಾಯಣಗೆ, ವರುಣ್ ಚಕ್ರವರ್ತಿಗೆ, ಸ್ಪಿನ್ನರ್ ಗೆ ಅಷ್ಟೊಂದು ಫಾಸ್ಟ್ ಆಗಿ ಏನು ಆಡೋದಿಲ್ಲ. ತುಂಬಾ ಸ್ಟ್ರೈಕ್ ರೇಟ್ ಕೊಹ್ಲಿದು ಮಿಡಿಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಗೆ 103 ಅತ ಇರಿದೆ. ಬಟ್ ಪವರ್ ಪ್ಲೇ ಅಲ್ಲಂತೂ 170 180 190 ವರೆಗೂ ಇದೆ ಸ್ಟ್ರೈಕ್ ರೇಟ್ ವಿರಾಟ್ ಕೊಹ್ಲಿದು. ನಾಳೆ ನೋಡ್ಬೇಕು ಯಾವ ತರ ಆಡ್ತಾರ ಅಂತ. ಇವಾಗ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಏನಾದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೆ, ನಂಬರ್ 3 ಅಲ್ಲಿ ರಜತ್ ಪಟಿದಾರ್ ಇದ್ದಾರೆ. ಸೊ ಆ ಮಿಡಿಲ್ ಓವರ್ಸ್ 8 ಓವರ್ಸ್ ಏನಿದೆ ಸ್ಪಿನ್ನರ್ಸ್, ಸೊ ರಜತ್ ಪಟಿದಾರ್ ಸ್ಪಿನ್ನರ್ಸ್ ಗೆ ಚೆನ್ನಾಗಿ ಆಡ್ಕೊಂತಾರೆ. ನಂಬರ್ 3 ಅಲ್ಲಿ ಕ್ಯಾಪ್ಟನ್ ರಜತ್ ಪಟಿದಾರ್. ನಂಬರ್ 4 ಅಲ್ಲಿ ದೇವದತ್ ಪಡಿಕಲ್ಲು, ಸೊ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಸ್ಪಿನ್ನರ್ ಗೆ ಚೆನ್ನಾಗಿ ಆಡ್ಬೋದು. ನಂಬರ್ 5 ಅಲ್ಲಿ ಬಂದ್ಬಿಟ್ಟು ಜಿತೇಶ್ ಶರ್ಮನು ಚೆನ್ನಾಗಿ ಆಡ್ತಾನೆ. ಸೊ ನಂಬರ್ 6 ಅಲ್ಲಿ ಲಿವಿಂಗ್ಸ್ಟನ್ ಬರ್ತಾನೆ. ಸೊ ಬೆಂಕಿ ಬಿರುಗಲ್ಲಿ ಬ್ಯಾಟ್ ಬೀಸ್ತಾ ಇರ್ತಾನೆ, ಬೌಂಡ್ರಿ ಆಚೆ ಎಲ್ಲ ಹೋಗ್ತಾ ಇರುತ್ತೆ, ಸಿಕ್ಸರ್ಗಳು ಹೊಡೆದ್ರೆ ಆತರ ಈ ತರ 90 100 ಎಲ್ಲ ಹೋಗಲ್ಲ, ಹೊಡೆದ್ರೆ 110 150 ಹೊಡೆಯೋದು. ಸೊ ನಂಬರ್ 7 ಅಲ್ಲಿ ಬಂದ್ಬಿಟ್ಟು ಟೀಮ್ ಡೇವಿಡ್, ಮ್ಯಾಚ್ ವಿನ್ನರ್ ಗುರು. ಟೀಮ್ ಡೇವಿಡ್ ಅಂತೂ ಲಾಸ್ಟ್ ಡೆಪ್ತ್ ಓವರ್ ಅಲ್ಲಿ ಬಂದ್ಬಿಟ್ಟು ಹೆವಿ ಸ್ಟ್ರೈಕ್ ರೇಟ್ ಇದೆ, ಮ್ಯಾಚ್ ಫಿನಿಶಿಂಗ್ ಮಾಡೋ ಒಂದು ಕೇಪಬಿಲಿಟಿ ಇದೆ ಟೀಮ್ ಡೇವಿಡ್ಗೆ. ಆತರ ಈ ತರ ಏನಾದ್ರು ಚಾನ್ಸ್ ಬಂದ್ರೆ ಅಂತೂ ನಿಜ ಚಚ್ಚಿ ಬಿಸಾಕ್ತಾನೆ ಟೀಮ್ ಡೇವಿಡ್. ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಕೃಣಾಲ್ ಪಾಂಡ್ಯ. ಸೊ ಲಾಸ್ಟ್ ನಮ್ಗೆ ನಂಬರ್ 9 ವರೆಗೂ ಬ್ಯಾಟಿಂಗ್ ಡೆಪ್ತ್ ಇದೆ. ಸೊ 10 ಅಲ್ಲಿ ಬಂದ್ಬಿಟ್ಟು ಯಶ್ ದಯಾಲು, ನಮ್ಮ ರಿಂಕು ಸಿಂಗ್ಗೆ ಏನಾದ್ರು ಟಕ್ಕರ್ ಕೊಡ್ತಾರ, ರಿವೆಂಜ್ ತಗೊಂತಾರ ಅಂತ ವೆಯ್ಟ್ ಮಾಡಿ ನೋಡ್ಬೇಕು. ಭುವನೇಶ್ವರ್ ಕುಮಾರ್ ನಂಬರ್ 10 ಅಲ್ಲಿ ಸ್ವಿಂಗ್ ಕಿಂಗ್. ಸೊ ಆಂಡ್ರೂ ರಸೆಲ್ ನ ಕಟ್ ಹಾಕ್ಬೇಕು, ಇಲ್ಲಾಂದ್ರೆ ಆಂಡ್ರೂ ರಸೆಲ್ ಕೊಂಬು ಬಂದ್ಬಿಟ್ಟು ಹೆಂಗ್ ಬೇಕಾದ್ರೂ ಆಡ್ಬಿಡ್ತಾನೆ. ನಂಬರ್ 11 ಅಲ್ಲಿ ಬಂದ್ಬಿಟ್ಟು ರಸಿಕ್ದರ್, ಒಳ್ಳೆ ಬೌಲರ್ ಗುರು, ಸಖತ್ ಯಾರ್ಕರ್ಗಳು ಎಸಿತಾನೆ. ನಾಳೆ ಸಖತ್ತಾಗ ಹಂಗೆ ಯಾರ್ಕರ್ಗಳು ಎಸಿಲಿ. ಆಕ್ಷನ್ ಅಲ್ಲಿ 6 crores ಏನೋ ಕೊಟ್ಟು ತಗೊಂಡಿದ್ದಾರೆ ರಸಿಕ್ದರ್ನ. ಇದು ನಮ್ಮ RCB ಪ್ಲೇಯಿಂಗ್ 11 ನಾಳೆ ಈಡನ್ ಗಾರ್ಡ್ ಮ್ಯಾಚ್ ಗೆ. ನೋಡ್ಬೇಕು ಮುಂದೆ ಏನಾದ್ರು ಚೇಂಜಸ್ ಮಾಡ್ಬೋದು, ಗೊತ್ತಿಲ್ಲ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ರೊಮಾರಿಯೋ ಶೆಪರ್ಡ್ ಇದ್ದಾರೆ, ಸುಯಶ್ ಶರ್ಮಾ ಇದ್ದಾರೆ. ಮಳೆ ಬರ್ದೇ ಇರೋ ತರ ಆಗ್ಲಿ. ಸೊ ಮ್ಯಾಚ್ 20 overs ನಡೀಲಿ, ಏನೇ ಆಗ್ಲಿ ಗುರು. RCB ಅಂತೂ ಫಸ್ಟ್ ಮ್ಯಾಚ್ ಗೆದ್ದು IPL ಸ್ಟಾರ್ಟ್ ಕಿಕ್ ಹಾಸ್ಕೊಡ್ಲಿ. ಇದು ನಮ್ದು ಒಂದು ಅನಿಸಿಕೆ, ನೋಡೋಣ ಏನ್ ಮಾಡ್ತಾರೆ ಅಂತ. ಈ ಸುನಿಲ್ ನಾರಾಯಣ ಮತ್ತೆ ವರುಣ್ ಚಕ್ರವರ್ತಿಂದೆ ಭಯ. ಸೊ 6 over ಆದ್ಮೇಲೆ ಸ್ಪಿನ್ನರ್ಸ್ ಗೆ ಬರ್ತಾರೆ. ವಿರಾಟ್ ಕೊಹ್ಲಿ ಅವ್ರನ್ನ ಯಾವ ತರ ಆಡ್ತಾರೆ, ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡ್ಬೇಕು. ನಂಬರ್ 18 ಸೀಸನ್ 18 ಜೆರ್ಸಿ ನಂಬರ್, ಈ 400th ಮ್ಯಾಚ್ ಒಂದು ಮೈಲ್ ಸ್ಟೋನ್ ವಿರಾಟ್ ಕೊಹ್ಲಿದು. ನೋಡ್ಬೇಕು ವಿರಾಟ್ ಕೊಹ್ಲಿ ಈ ಸೀಸನ್ ಹೆಂಗ್ ಆಡ್ತಾರೆ ಅಂತ. ಈ ಸೀಸನ್ ಒಳ್ಳೆ ಸ್ಕೋರ್ ಹೊಡಿಲಿ, ಸೊ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗ್ಲಿ, ಲಾಸ್ಟ್ ಅಲ್ಲಿ ಫೈನಲ್ RCB ಕಪ್ ಹೊಡಿಲಿ ಅಂತ ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನೀವೇನ್ ಅನ್ಕೊಂತಿದ್ದೀರಾ, ನಾಳೆ ಮ್ಯಾಚ್ ಯಾರು ಗೆಲ್ಬಹುದು? ಸೊ ನನ್ನ ಪ್ರಕಾರ ನಾಳೆ ಮ್ಯಾಚ್ ಗೆಲ್ಲೋದು RCBನೇ, ಯಾಕಂದ್ರೆ ತುಂಬಾ ವೆಲ್ ಬ್ಯಾಲೆನ್ಸ್ಡ್ ಆಗಿದೆ ಟೀಮು. ಸೊ ಆ ಕಡೆ ಬ್ಯಾಟಿಂಗು ಮತ್ತೆ ಈ ಕಡೆ ಬೌಲಿಂಗ್ ಎರಡು ಬ್ಯಾಲೆನ್ಸ್ಡ್ ಆಗಿದೆ. ಇದಕ್ ಮುಂಚೆ ಹೆಂಗಂದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಬರೀ ಬ್ಯಾಟರ್ಸ್ ನೇ ಫೋಕಸ್ ಮಾಡ್ತಿದ್ರು, ಒಂದ್ 2-3 ಜನ ABD ಈ ತರ
ಯಾರಾದ್ರೂ ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್ ಇವ್ರನ್ನ ಬಿಟ್ರೆ ಬೌಲರ್ಸ್ ಯಾರಿಗೂ ತಗೊಂತಾನೆ ಇರ್ಲಿಲ್ಲ ಚೆನ್ನಾಗಿರೋರ್ನ. ಈ ಸತಿ ಬೌಲರ್ಸ್ ಪ್ಲಸ್ ಬ್ಯಾಟರ್ಸ್ ವೆಲ್ ಬ್ಯಾಲೆನ್ಸ್ಡ್ ಪ್ಲೇಯಿಂಗ್ ಲೆವೆನ್ ಮಾಡಿಸ್ಕೊಟ್ಟಂಗಿದೆ RCBಗೆ. ಈ ಸತಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. RCB ಕಪ್ ಗೆಲ್ಬಹುದು ಈ ಸತಿ. ವರ್ಕೌಟ್ ಆದಂಗಿದೆ ನಮ್ಮ ಕೊಹ್ಲಿಗೆ. 18th ಸೀಸನ್ ಲಾಯಲಿಟಿ ಇಸ್ ಮ್ಯಾಟರ್ಸ್ ಗುರು ಕೊಹ್ಲಿಗೆ. ನೋಡೋಣ ಏನಾಗುತ್ತೆ ಅಂತ. ಸೊ ನೀವೇನ್ ಅನ್ಕೊಂಡಿದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಬೂಸ್ಟ್ ಅಪ್ ಸಿಗುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಖಂಡಿತ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಜಸ್ಟ್ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ನೋಟಿಫಿಕೇಶನ್ಸ್ನ ಆನಲ್ಲಿ ಇಟ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ಬರ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ಸೊ ಇದು ನಾಳೆ ಮ್ಯಾಚ್ ಮುಗಿದ ತಕ್ಷಣ ಒಂದು ವಿಡಿಯೋ ಮಾಡ್ತೀನಿ. ಸೊ ಅಷ್ಟೊತ್ತಿಗೆ ಗೊತ್ತಾಗಿರುತ್ತೆ ರಿಸಲ್ಟ್ ಏನು ಅಂತ. ನಾಳೆ ಸಾಯಂಕಾಲ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಮಳೆ ಬರ್ದೇ ಇರೋ ತರ ಆಗ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.